ಸರ್ ಕೆಲವೊಬ್ಬರದ್ದು ಸ್ವಂತ ಮನೆ ಇರಲ್ಲ, ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಅವಾಗ ಬಾಡಿಗೆ ಮನೆಯಲ್ಲಿ ಮಾಡಿಸಿರ್ತಾರೆ, ಬೇರೆ ಮನೆಗೆ ಶಿಫ್ಟ್ ಆದಾಗ ಅವ್ರು ಹಳೆ ಮನೆಗೆ ಹೋಗ್ತಾರೆ. ನೋಡಪ್ಪ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬಾಡಿಗೆ ಮನೆ ಇತ್ತು ಅಂದ್ರೆ ಬಾಡಿಗೆ ಅಗ್ರಿಮೆಂಟ್ ಕೊಡಿ ಅಂತ ಮಾಹಿತಿ ಕೇಳ್ತಾ ಇದ್ವಿ. ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಲ್ಲೊಂದು ಫಾರ್ಮ್ಸ್ ಇದೆ, ಏನೇನು ಬೇಕು ಅಂತ 11, 12 ಲಿಸ್ಟ್ ಇದೆ. ಬರ್ತ್ ಸರ್ಟಿಫಿಕೇಟ್ ಇದೆ, ಬಾಡಿಗೆದು ಬಿಡಿ, ಹಿಂದೆ ವೋಟ್ ಹಾಕಿ ಸರ್ಟಿಫಿಕೇಟ್ ಇರ್ತದೆ, ಹಿಂದೆ ಬೇರೆ ನಿಮಗೆ ಸ್ಕೂಲ್ ಸರ್ಟಿಫಿಕೇಟ್ ಇದೆ, ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇದೆ, ಇಲ್ಲ ಯಾವ್ದಾದ್ರು ಪೆನ್ಷನ್ ತಗೊಂಡು ಸರ್ಟಿಫಿಕೇಟ್ ಇದೆ, ನಿಮ್ಮ ಆಸ್ತಿ ದಾಖಲೆ ಇದೆ, ನಿಮ್ಮ ಸೈಟ್ ಕೊಟ್ಟಿರೋ ದಾಖಲೆ ಇದೆ. 10, 12 ಇಲ್ಲಿದೆ ಲಿಸ್ಟು. All the young voters who are now eligible to vote who have completed 18 years. 18 years. They can have the new form, which in the new form will be provided by the electoral officer. Form number 6. Form 6. They should compulsorily enter the new form with their valid age certificate. So they will be eligible to have the new voters. ಈಗ ಯಾವುದಾದ್ರು ಎಲೆಕ್ಷನ್ ಕಮಿಷನರು ಕೇಳುವಂಥ ದಾಖಲೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನೌಕರಿ ಆಗಿದ್ದಲ್ಲಿ ಎಂಪ್ಲಾಯ್ ಐಡಿ ಕಾರ್ಡ್, 87ಕ್ಕಿಂತ ಮುಂಚಿತವಾಗಿ ಬ್ಯಾಂಕ್ ಅಕೌಂಟ್, LIC ಪಾಲಿಸಿ, ಪೋಸ್ಟ್ ಆಫೀಸ್ ಅಕೌಂಟು, ಜನನ ಪ್ರಮಾಣ ಪತ್ರ, SLC ಮಾರ್ಕ್ಸ್ ಕಾರ್ಡು, ಇಲ್ಲ ಡಿಗ್ರಿ ಸರ್ಟಿಫಿಕೇಟ್, ಇಲ್ಲ TC, ಪಾಸ್ಪೋರ್ಟು, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೈ ತಹಶೀಲ್ದಾರ್, ಅರಣ್ಯ ಇಂದ ಯಾವ್ದಾದ್ರು ನಿಮಗೆ ಭೂಮಿ ಕೊಟ್ಟಿದ್ರೆ, ಜಾತಿ ಪ್ರಮಾಣ ಪತ್ರ, OBC ಇರ್ಬೋದು, SC ಇರ್ಬೋದು, ST ಇರ್ಬೋದು, ಯಾವುದೇ ಆಗಲಿ, ದೇಶದ ನಾಗರಿಕರ ಅಧಿಕೃತ ದಾಖಲೆ, ಕುಟುಂಬ ನೋಂದಣಿ ದಾಖಲೆ, ಸರ್ಕಾರದಿಂದ ಭೂಮಿ ಅಥವಾ ಮನೆ ಮಂಜೂರಾಗಿರುವಂಥ ಒಂದು ಪತ್ರ. ಇದಕ್ಕೋಸ್ಕರ ಆಧಾರ್ ಕಾರ್ಡು ಕೆಲವು ಐಡೆಂಟಿಫಿಕೇಶನ್ಗೋಸ್ಕರ ಮಾತ್ರ. ಆಧಾರ್ ಕಾರ್ಡ್ ಕಮಿಷನ್ ಡೈರೆಕ್ಷನ್ ಇಶ್ಯೂಡ್ shall apply. Any land house allotment, family registered maintained by government officials or any statutory administrative regulation. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಎಲ್ಲರೂ ಇತ್ತು ಅಂತಂದ್ರೆ ಇವೆಲ್ಲ ಕೂಡ ಯಾವ್ದಾದ್ರು ಒಂದು ದಾಖಲೆಯನ್ನು ಒದಗಿಸ್ಕೊಟ್ರೆ ಸಾಕು.